ಬಾಲ್ಯದಲ್ಲಿ ಅಸ್ಪೃಶ್ಯತೆಯ ಅನುಭವ. ಬಾಲಕ ಅಂಬೇಡ್ಕರ್ ತಾನೊಬ್ಬ ಅಸ್ಪೃಶ್ಯನೆಂದು ಶಾಲೆಯಲ್ಲಿ ಅನುಭವಿಸುವ ನಿರಾಕರಣೆ. ಶಾಲೆಯ ಹೊರಗಡೆ ಕುಳಿತಿರುವ ಬಾಲಕ ಅಂಬೇಡ್ಕರ್, ಶಿಕ್ಷಕರು ಮತ್ತು ಮಕ್ಕಳು ಅಂಬೇಡ್ಕರ್ನಿಂದ ನಿಂತಿರುವುದು. ಚಿಕ್ಕ ಬಾಲಕನಾದ ಅಂಬೇಡ್ಕರ್ ನೋವು ಅನುಭವಿಸುತ್ತಿದ್ದನು. ಅಂಬೇಡ್ಕರ್ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸ ಪಡೆಯುತ್ತಿರುವುದು. ಪುಸ್ತಕದ ಬಗ್ಗೆ ತೀವ್ರ ಆಸಕ್ತಿ ಹೊಂದಿದನು. ಅಂಬೇಡ್ಕರ್ ಪುಸ್ತಕ ಓದುತ್ತಿರುವುದು. ಹಿಂದಿನಲ್ಲಿ ಲೈಬ್ರರಿ ಶೆಲ್ಫ್ಗಳು ಇರುವುದನ್ನು ಕಾಣಬಹುದಾಗಿದೆ. ಮಹಾದ್ ಕೆರೆ ಸತ್ಯಾಗ್ರಹ. ಅಂಬೇಡ್ಕರ್ ನೇತೃತ್ವದಲ್ಲಿ ಜನರು ಜಲಹಕ್ಕಿಗಾಗಿ ಟ್ಯಾಂಕ್ ಬಳಿಗೆ ಸಾಗುತ್ತಿರುವುದು. ಅಂಬೇಡ್ಕರ್ ಜನರ ಹತ್ತಿರ ನಿಂತು ಮಾತನಾಡುತ್ತಿದ್ದು, ದಲಿತ ಮತ್ತು ಹಿಂದುಳಿದ ವರ್ಗದ ಜನರಿಗೆ ಚೌಡರ್ ನೀರಿನ ಟ್ಯಾಂಕ್ ಬಳಸಲು ಕರೆ ನೀಡಿದರು. ಹಲವಾರು ಜನರು ಧ್ವಜ ಹಿಡಿದು ಹೋರಾಟ ನಡೆಸಿದರುವುದನ್ನು ಕಾಣಬಹುದಾಗಿದೆ. ಕಾಲರಾಮ ದೇವಾಲಯದ ಪ್ರವೇಶ ಹೋರಾಟ. ದಲಿತರು ಅಂಬೇಡ್ಕರ್ ನೇತೃತ್ವದಲ್ಲಿ ಮಂದಿರ ಪ್ರವೇಶಕ್ಕೆ ಮುನ್ನುಗ್ಗಿದರು. ಮಹಿಳೆಯರು ಮತ್ತು ಪುರುಷರು ಅಂಬೇಡ್ಕರ್ ಜೊತೆ ಮಂದಿರದ ಗೇಟ್ ಎದುರು ನಿಂತಿರುವ ದೃಶ್ಯ. ಕೈಯಲ್ಲಿ ಹೋರಾಟದ ಫಲಕಗಳು. ಹಿಂದಿನ ಹಳ್ಳಿಯ ದೇವಸ್ಥಾನವನ್ನು ನೋಡಬಹುದಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕಪ್ಪು ಕೋಟ್ನಲ್ಲಿ ಕುಳಿತು ಭಾರತೀಯ ಸಂವಿಧಾನದವನ್ನು ಬರೆಯುತ್ತಿರುವುದನ್ನು. ಬೃಹತ್ ಟೇಬಲ್ ಹಿಂದಿನಲ್ಲಿ ರಾಷ್ಟ್ರಧ್ವಜವನ್ನು ಕಾಣಬಹುದಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರು ರಚಿಸಿದ ಸಂವಿಧಾನದಿಂದಾಗಿ ದಲಿತರು ಮತ್ತು ಹಿಂದುಳಿದವರು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಲು ಮತ್ತು ಶಾಲೆಯಲ್ಲಿ ಶಿಕ್ಷಣ ಪಡೆಯಲು ಸಹಾಯಕವಾಯಿತು. ಸಂವಿಧಾನದಿಂದಾಗಿ ದಲಿತರು ಮತ್ತು ಹಿಂದುಳಿದ ವರ್ಗದ ಜನರು ಪುನರ್ಜನ್ಮವನ್ನು ಪಡೆದಂತಾಯಿತು. ದೇಶದ ವಿವಿಧ ಪ್ರದೇಶಗಳಲ್ಲಿ ಕೆಲಸ ಮಾಡುತ್ತಿರುವ ಜನರು, ದಲಿತ ಶಿಕ್ಷಕರು, ಮಹಿಳಾ ಉದ್ಯೋಗಿಗಳು, ಮಕ್ಕಳು ಶಾಲೆಯಲ್ಲಿ ಓದುತ್ತಿರುವುದು ಸಮಾನತೆಗೆ ಆದರ್ಶದ ಸಂಕೇತವಾಗಿದೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.